ರಾಜ್ಯ ಸರ್ಕಾರ ಯಲಹಂಕ ಕ್ಷೇತ್ರದ ಹೆಸರುಘಟ್ಟ ಹುಲ್ಲುಗಾವಲು ಪ್ರದೇಶವನ್ನ ಗ್ರೇಟರ್ ಹೆಸರುಘಟ್ಟ ಹುಲ್ಲುಗಾವಲು ಸಂರಕ್ಷಣಾ ಮೀಸಲು ಪ್ರದೇಶ ಎಂದು ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಯಲಹಂಕ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಹೆಸರುಘಟ್ಟದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅಭಿನಂದನೆಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ಡೈರಿ ನಿರ್ದೇಶಕ ಕೇಶವ ಮೂರ್ತಿ, ಯಲಹಂಕ ಕ್ಷೇತ್ರದ ಗ್ಯಾರಂಟಿ ಸಮಿತಿ ಅಧ್ಯಕ್ಷೆ ಪ್ರೇಮಲತಾ, ಹೆಸರುಘಟ್ಟ ಬ್ಲಾಕ್ ಎಸ್ಸಿ ಘಟಕದ ಅಧ್ಯಕ್ಷ ಗೋವಿಂದರಾಜು, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ವಸೀಂ ಪಾಷಾ, ಕಾಂಗ್ರೆಸ್ ಮುಖಂಡರಾದ ಎಚ್.ಕೆ. ಚೇತನ್ ಹಲವರು ಉಪಸ್ಥಿತರಿದ್ದರು. ಎನ್ಕೆಸ್ಟಿಫೋರ್ ನ್ಯೂಸ್ ಬ್ಯೂರೋ, ಬೆಂಗಳೂರು. ಯಲಹಂಕ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹೆಸರುಘಟ್ಟ ಹೋಬಳಿಯ 5,10 ಎಕರೆ ಹುಲ್ಲುಗಾವಲು ಪ್ರದೇಶ ಎಂದು ಸರ್ಕಾರ ಘೋಷಣೆ ಮಾಡಿದ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಹಾಗೂ ಅರಣ್ಯ ಸಚಿವರಾದ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಅಭಿನಂದನೆ ಸಲ್ಲಿಸ್ತೇವೆ. ಈಗ ಮೊದಲು ನಾವು ಬೆಂಗಳೂರಿನ ಗಾರ್ಡನ್ ಸಿಟಿ ಇದೆ. ಭಾಳಷ್ಟು ನಾವು ಬೆಂಗಳೂರಲ್ಲಿ ಬರೀ ಪಾರ್ಕ್ಗಳು ಎಲ್ಲ ಇದ್ವಿ. ಇವತ್ತು ಅವೆಲ್ಲ ನಶಿಸಿ ಹೋಗಿದೆ. ಉತ್ತಮವಾದ ಈಗ ಈ ಭಾಗದಲ್ಲಿ 5,010 ಎಕರೆ ಹುಲ್ಲುಗಾವಲು ಪ್ರದೇಶ ಮಾಡಿದಾಗ ಈ ಹೆಸರುಘಟ್ಟ ಉತ್ತಮವಾದ ಜನ ಉತ್ತಮವಾದಂಥ ಆರೋಗ್ಯಕರವಾದಂಥ ಗಾಳಿಯನ್ನು ಸೇವಿಸ್ತಾರೆ, ಬೆಳಕನ್ನು ನೋಡ್ತಾರೆ, ಉತ್ತಮವಾದಂಥ ತಂಪಾದ ವಾತಾವರಣವನ್ನು ಕಳಿಸ್ತಾರೆ. ಹಾಗಾಗಿ ಇವರು ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಿದರು. ಯಾಕೆಂದರೆ ಮರ ಗಿಡಗಳಿದ್ದರೆ ನಮ್ಮೂರಲ್ಲಿ ಸ್ವಲ್ಪ ಬೇಸಿಗೆ ಕಾಲ ಬಂದರೆ ತಂಪಾಗಿರ್ತೀವಿ, ಮಳೆ ಬರ್ತಿದೆ, ಆಮೇಲೆ ಜಾನುವಾರುಗಳಿವೆ. ಇವತ್ತು ನೀವು ನೋಡಿರ್ಬೋದು ಬೆಂಗಳೂರು ಸುಮಾರು. ಹಾಗೆ ಪ್ರೇಮಲತಾ ಮೇಡಮ್ ಅವರು, ಹಾಗೆಯೇ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಹಾಗೆ ಪತ್ರಕರ್ತ ಮಿತ್ರರು, ಈ ದಿನ ಈ ಸರ್ಕಾರ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಹೆಸರುಘಟ್ಟ ಹುಲ್ಲುಗಾವಲು ಪ್ರದೇಶ ಅಂತೇಳಿ ಸಚಿವ ಸಂಪುಟದ ಅನುಮೋದನೆ ಆಗಿದೆ. ಈಗ ಏನು ಈ ಹೆಸರುಘಟ್ಟ ಹುಲ್ಲುಗಾವಲು ಅಂಥೇಳಿ ಅದು ಪರವಾಗೂ ಹೋರಾಟ ನಡೀತು, ಆ ಹುಲ್ಲುಗಾವಲು ವಿರುದ್ಧವಾಗೂ ಹೋರಾಟ ನಡೀತು. ಸುಮಾರು 4-5 ವರ್ಷಗಳ ಕಾಲ BJP ಸರ್ಕಾರದಿಂದಲೂ ಹೋರಾಟ ನಡೀತು. ಆದರೆ ಕೊನೆಯದಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಸಚಿವ ಸಂಪುಟದಲ್ಲಿ ಅದನ್ನು ಅನುಮೋದನೆ ಮಾಡಿತು, ಇದು ಹುಲ್ಲುಗಾವಲು ಪ್ರದೇಶ ಅಂತೇಳಿ. ಅದರಿಂದ ಅದರ ಪರ ವಿರೋಧ ಏನೇ ಹೋರಾಟ ನಡೆದಿರಲಿ, ಸರ್ಕಾರ ಸಚಿವ ಸಂಪುಟ ಒಂದು ಸರಿ ಅನುಮೋದನೆ ಮಾಡಾದ್ಮೇಲೆ ಅದನ್ನು ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವೇನಿದೆ ಈ ಹುಲ್ಲುಗಾವಲು ಪ್ರದೇಶ ಅಕ್ಕಪಕ್ಕ ನಾವು ಜನಪ್ರತಿನಿಧಿಗಳಿದ್ದೀವಿ, ಚುನಾಯಿತ, ಅದು ಯಾರೇ ಆಗಲಿ ನಾವೆಲ್ಲ ಅದನ್ನು ಒಪ್ಕೊಬೇಕು, ತಪ್ಕೊಬೇಕು. ಏಕೆಂದರೆ ಈ ಹೆಸರುಘಟ್ಟ ಏನು ಹೋಬಳಿ ಬರ್ತೈತೆ ಹುಲ್ಲುಗಾವಲು ಪ್ರದೇಶ, ಅದರಲ್ಲಿ ಸುಮಾರು ಪ್ರಭೇದಗಳು ವಾಸ ಮಾಡ್ತಾರೆ. ಅದು ಆಗಿರ್ಬೋದು, ಕಪ್ಪೆ ಇರ್ಬೋದು, ಚೇಡಿ ಇರ್ಬೋದು, ಮುಗಿಸಿ ಇರ್ಬೋದು. ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ನೀವಿಲ್ಲಿ ಸೇರಿದ್ದೀರಿ, ಭಾಳ ಸಂತೋಷದ ವಿಚಾರ. ಈಗ ಇಷ್ಟೊತ್ತು ನಮ್ಮ ನಾಯಕರುಗಳು, ನಮ್ಮ ಬ್ಲಾಕ್ ಅಧ್ಯಕ್ಷರುಗಳೆಲ್ಲ ಮಾತಾಡಿದರು. ಈ ಒಂದು ವಿಚಾರಗಳನ್ನ ನಾವು ಕೇಳ್ತಾ ಇದ್ದರೆ ಭಾಳ ಸಂತೋಷ ಆಗುತ್ತೆ. ನಮ್ಮ ಘನವೆತ್ತ ಕರ್ನಾಟಕ ಸರ್ಕಾರ, ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಇವರ ಒಂದು ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ಒಂದು ಸರ್ಕಾರ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅದರಲ್ಲೂ ನಮ್ಮ ಅರಣ್ಯ ಖಾತೆ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಎಲ್ಲ ಕರ್ನಾಟಕದ ಮೂಲೆಯಲ್ಲಿ ಏನೆಲ್ಲ ಈ ಅರಣ್ಯ ಪ್ರದೇಶಗಳನ್ನು ಒತ್ತುವರಿ ಮಾಡಿಕೊಂಡು ಅದನ್ನು ದುರ್ಬಳಕೆ ಮಾಡಿಕೊಳ್ಳುವಂತಹ ದುಷ್ಟಶಕ್ತಿಗಳನ್ನೆಲ್ಲ ಮಟ್ಟ ಹಾಕಿ ಅರಣ್ಯ ಸಂಪತ್ತುಗಳನ್ನು ಉಳಿಸಬೇಕು ಅನ್ನುವಂಥ ವಿಚಾರದಲ್ಲಿ ಅವರು ಬಹಳ ಸಕ್ರಿಯವಾಗಿ ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಯಲಹಂಕ ಹೆಸರುಘಟ್ಟ ಏನು ಈ ಹುಲ್ಲುಗಾವಲು ಪ್ರದೇಶ ಕೂಡ ಒಂದಾಗಿದೆ. ಈಗ ನಮ್ಮ ಯಲಹಂಕ ಅಂದರೆ ಒಂದು ಬಹಳ ವಿಶೇಷವಾದಂತಹ ಒಂದು ಸ್ಥಳ, ವಿಧಾನಸಭಾ ಕ್ಷೇತ್ರ. ಈ ಕಡೆ ಬಂದರೆ BBMP ವಾರ್ಡ್ಗಳು ಕೂಡ ಇದೆ.
ಮತ್ತು ನಾವು ಹೆಸರುಘಟ್ಟೆಯಿಂದ ಈ ಕಡೆ ಬಂದರೆ ನಮಗೆ ಗ್ರಾಮಾಂತರ ಪ್ರದೇಶಗಳು ಕೂಡ ಸಿಗುತ್ತೆ. ಈ ಥರ ವಿಶೇಷತೆ ಇರುವಂತಹ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಯಲಹಂಕ ಬಹಳ ವಿಶೇಷವಾದಂತಹ ಒಂದು ಕ್ಷೇತ್ರ. ಇಂಥ ಒಂದು ಕ್ಷೇತ್ರದಲ್ಲಿ ನಾವು ಗ್ರಾಮೀಣ ಭಾಗದಲ್ಲಿ ಆ ಸೊಗಡನ್ನು ನಾವು ಉಳಿಸ್ಕೋಬೇಕು. ಗ್ರಾಮೀಣ ಸೊಗಡನ್ನು ಉಳಿಸ್ಕೋಬೇಕು ಅಂದರೆ ಹಸಿರಿರಬೇಕು. ಹಸಿರಿದ್ರೆ ನೀರಿನ ಸೆಲೆ ಇರಬೇಕು. ಆ ನೀರಿನ ಸೆಲೆ ಇದ್ರೇ ನಮ್ಮ ರೈತಾಪಿ ವರ್ಗ ಒಂದು ವ್ಯವಸಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಮಂಜಣ್ಣನವರು ಇಂದಿನಿಂದಲೂ ಸಹ ಜನರ ಪರವಾಗಿ, ಅಭಿವೃದ್ಧಿ ಪರವಾಗಿ, ಹಾಗೆಯೇ ಜನರಿಗೆ ಹತ್ತಿರವಾಗುವಂತಹ ಕೆಲಸಗಳನ್ನು ಮಾಡ್ತಾ ಬಂದಿದೆ. ಇವತ್ತಿನ ದಿವಸ ಏನು ಹೆಸರುಘಟ್ಟ ಹುಲ್ಲುಗಾವಲು ಪ್ರದೇಶವನ್ನು ಮೀಸಲಿರಿಸಿರೋದು ಕಾನೂನುಬದ್ಧವಾಗಿದೆ. ಅದಕ್ಕೆ ನಾವು ತುಂಬ ಹೃದಯದ ಧನ್ಯವಾದವನ್ನು ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ. ಇದಕ್ಕೆ ಕಾರಣಭೂತರಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಅರಣ್ಯ ಸಚಿವರಿಗೂ ಸಹ ನಾವು ಕಾಂಗ್ರೆಸ್ ಪಕ್ಷದ ಯಲಹಂಕ ವಿಧಾನಸಭಾ ಕ್ಷೇತ್ರದ ಮುಖಂಡರಿಗೆಲ್ಲರೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಸ್ನೇಹಿತರೆ, ಇವತ್ತಿನ ದಿವಸ ಇಲ್ಲಿ ಇವತ್ತೊಂದು ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ. ಅನ್ಯ ಮುಖಂಡರಿರ್ಬೋದು ಅಥವಾ ಬೇರೆ ಪಕ್ಷದವರು ಇರ್ಬೋದು, ಅದನ್ನು ಅವರ ಮನಸ್ಸಿಂದ ಇವತ್ತೇ ತೆಗೆದಾಕಬೇಕು. ಕಾರಣ ಏನಪ್ಪ ಅಂದರೆ, ಇವತ್ತು ಹುಲ್ಲುಗಾವನ್ನ ಸುರಕ್ಷಿತ ಪ್ರದೇಶವಾಗಿ ಸರ್ಕಾರ ಘೋಷಣೆ ಮಾಡಿರೋದು ಸಂತಸ ತಂದಿದೆ. ಎಲ್ಲೋ ಒಂದು ಕಡೆ ಹಿಂದಿನ ದಿನಗಳಲ್ಲಿ ಇವರು ಸಹ ಹಸಿರು ಶಾಲೆ ಹಾಕೊಂಡು ಇದ್ರ ವಿರುದ್ಧವಾಗಿ ಮಾಡಲೇಬೇಕು ಅಂತ ಹೋರಾಟ ಮಾಡಿದವರು ಇವತ್ತಿನ ದಿವಸ ಮಾಡಬಾರ್ದು ಅಂತ ಹೊಟ್ಟಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ನಮಗೆ ಹಾಸ್ಯಾಸ್ಪದವಾಗಿ ಕಾಣ್ತಾ ಇದೆ. ಯಾಕೆ ಈ ರೀತಿ ಮಾಡ್ತಾರೆ? ಕಾಂಗ್ರೆಸ್ ಸರ್ಕಾರ ಮಾಡಿದಾಗ ಇವರು ಮಾಡಬಾರ್ದು ಅಂತಾರೆ, ಅದೇ ಇವ್ರ ಸರ್ಕಾರ ಇದ್ದಾಗ ಮಾಡಬೇಕು ಅಂತಾರೆ. ಅಂದರೆ ಎಲ್ಲೋ ಒಂದು ಕಡೆ ಇದರಲ್ಲಿ ರಾಜಕೀಯ ಎದ್ದು ಕಾಣ್ತಾ ಇದೆ. ಇದರ ಬಗ್ಗೆ ಮೊನ್ನೆ ಒಂದು ನಾನು ಪತ್ರಕರ್ತರು ನೀವೇನೇ ಒಂದು ಮೀಡಿಯಾದಲ್ಲಿ ಪ್ರಸಾರ ಮಾಡಿದ್ರೆ ನಾನು ನೋಡಿದೆ. ಈ ಭಾಗದ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಸುಧಾ ದೇವರಾಜರವರು ಅತ್ಯುತ್ತಮವಾದಂತಹ ಪ್ರಶ್ನೆಯನ್ನು ಅವತ್ತು ಗ್ರಾಮ ಸಭೆಯಲ್ಲಿ ಕೇಳಿದ್ರು. ಅವ್ರು ಕೇಳಿದ್ರು, ಅದು ತಪ್ಪಿಲ್ಲ. ಅವ್ರು ಸರ್ಕಾರದ ಪರವಾಗಿ ಸರ್ಕಾರಕ್ಕೆ ಈ ಹುಲ್ಲುಗಾವಲು ಸಮಿತಿಯನ್ನು ಮಾಡಿ ಇದರ ಸಂರಕ್ಷಣೆ ಮಾಡಿದ್ದಕ್ಕೆ ಮೊದಲನಾಗಿ ಧನ್ಯವಾದಗಳನ್ನು ನಮ್ಮೆಲ್ಲ ಸ್ಥಳೀಯರು ನಾಯಕರುಗಳು ಯಾರಿದ್ದಾರೆ ಎಲ್ಲರ ಪರವಾಗಿ ನಾವು ಧನ್ಯವಾದಗಳನ್ನು ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಅರಣ್ಯ ಸಚಿವರಾದಂಥ ಖಂಡ್ರೆಯವರು ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಕಾರಣ, ನಮ್ಮ ಜನತೆಗೆ ನಿಜವಾಗ್ಲೂ ಇವರು ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ. ಈ ಫಾರೆಸ್ಟ್ ಮಾಡೋದ್ರಿಂದ ಹಿಂದೆ ಏನು ಮಾಡಿದ್ರು, ಹಿಂದೆ ಮಾಡಿದ್ದಂಥದ್ದು ನೀವು ನಿರ್ಬಂಧ ಇತ್ತು, ಎಲ್ಲೂ ಹೋಗಕ್ಕಾಗ್ತಾ ಇರಲಿಲ್ಲ. ಯಾರೂ ಸಾರ್ವಜನಿಕರು ಅದರ ಪ್ರವೇಶ ಮಾಡೋಕ್ಕಾಗ್ತಾ ಇರಲಿಲ್ಲ. 1 ಕಿಲೋಮೀಟರಿಂದ 2 ಕಿಲೋಮೀಟರ್ಗೆ ಒಂದು ಒಲೆ ಕೂಡ ಹಚ್ಚಬಾರ್ದಾಗಿತ್ತು. ಆ ಹೊಗೆ ಬಂದ್ರೆ ಅಲ್ಲಿನ ಪರಿಸರ ಹಾಳಾಗುತ್ತೆ ಎನ್ನುವ ಕಾರಣಕ್ಕೆ ಅರಣ್ಯವನ್ನ ತೆಗೆದಿದ್ದಾರೆ. ಜೊತೆಗೆ ಇಲ್ಲಿ KMFದು 5,000 ಎಕರೆ, 2,700 ಎಕರೆ ನಾವೇನು ರಿಸರ್ಚ್ ಮಾಡ್ತಾ ಇದ್ದೀವಿ, ಎಲ್ಲ ರಿಸರ್ಚ್ಗಳ ಕಂಪನಿಗಳು ಇಲ್ಲಿದೆ. ಈ ವ್ಯಾಪ್ತಿಯಲ್ಲಿ ಅತ್ಯಂತ ಹಸಿರು ಭರಿತವಾದಂಥ ಈ ಜಾಗದಲ್ಲಿ ನೀವು ರಿಸ್ಟ್ರಿಕ್ಷನ್ ಮಾಡಿದ್ರೆ ಯಾರು ಸಾರ್ವಜನಿಕರು ಈ ಕಡೆಯಿಂದ ಆ ಕಡೆಗೆ ಯಾವುದೇ ಹಳ್ಳಿಗೂ ಟಚ್ ಮಾಡಕ್ ಆಗ್ತಾ ಇರಲಿಲ್ಲ. ಹಿಂದೆ ಮಾಡಿದ್ರಲ್ಲಿ ಹಿಂದೆ ಏನು ನೀವು ಅರಣ್ಯ ನಿರ್ಬಂಧ ಮಾಡಿದ್ರು, ಆ ತರ ಮಾಡಿದ್ರೆ ನೀವು ರಾತ್ರಿ ಕಾಲದಲ್ಲಿ ಓಡಾಟಕ್ಕೂ ಆಗ್ತಾ ಇಲ್ಲ, ಮಧ್ಯದಲ್ಲಿ ಊರಿನ ಮಧ್ಯದಲ್ಲಿ ಪ್ರವೇಶ ಮಾಡಕ್ ಆಗ್ತಾ. ಅವರು ಈ ಹೋರಾಟಕ್ಕೆ ಇಲ್ಲಿದ್ದಾರೆ. ಹುಲ್ಲುಗಾವಲು ಏನು ಇಷ್ಟೊತ್ತು ಮಾತಾಡೋರು ಡೀಟೇಲ್ ಆಗಿ ಹೇಳಿದ್ದಾರೆ. ಅವ್ರ ಶಕ್ತಿ ತುಂಬಂಥ ಕೆಲಸ ನಾವು ಮಾಡೋಕ್ಕೆ ಈ ಕ್ಷೇತ್ರದಲ್ಲಿ ಏನು ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಿದ್ದಾರೆ, ಈಶ್ವರ್ ಖಂಡ್ರೆ ಅವರು ಸಾಕಷ್ಟು ಸಾವಿರಾರು ಕೋಟಿ ಉಳಿಸಿದ್ದಾರೆ. ಈಗಾಗಲೇ ನಿಮ್ಮ ಪತ್ರದಲ್ಲಿ ಇದು ಟೆಲಿವಿಷನ್, ಟಿವಿಯಲ್ಲಿ, ಪತ್ರ, ಇದು ನ್ಯೂಸ್ ಪೇಪರೆಲ್ಲ ಬಂದಿದೆ. ಸುಮಾರು ಹೋರಾಟ ಮಾಡಿ ಎಷ್ಟೋ ವರ್ಷಗಳಿಂದ ಲೂಟಿ ಹೊಡೆದಿರೋ ಜಾಗಗಳನ್ನೆಲ್ಲ ಫಾರೆಸ್ಟಿಂದ ಅವರು ಮತ್ತೆ ಅದನ್ನ ಗೌರ್ಮೆಂಟ್ಗೆ ಟೇಕ್ ಓವರ್ ಮಾಡಿಕೊಂಡು ಸಾವಿರಾರು ಕೋಟಿ. ಈಗ ಇಲ್ಲಿ ಹೆಸರುಘಟ್ಟಕ್ಕೆ ಬಂದರೆ ಇಲ್ಲಿನ ಸಾಕಷ್ಟು ಭೂಗಳ್ರಿದ್ದಾರೆ. ನಾವು ಭೂಗಳ್ರ ಬಗ್ಗೆ ಮಂಜು ಅವರು ಮಾತಾಡಿಲ್ಲ. ಈ ಕ್ಷೇತ್ರದಲ್ಲಿ ಭೂಗಳ್ರಿದ್ದಾರೆ. ಆ ಭೂಗಳ್ರು ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ದೊಡ್ಡದಾಗೆ ಕೆಲವು ವೇದಿಕೆಗಳಲ್ಲಿ ಬೇರೆ ಬೇರೆ ಕಡೆ ಮಾತಾಡ್ತಾರೆ. ಹೆಸರುಘಟ್ಟ ಇವಾಗ 5,000 ಎಕರೆ ಈ ಥರ ಬನರಘಟ್ಟ, ಹೆಸರುಘಟ್ಟ ಆದಮೇಲೆ ಕೆಲವೊಂದು ಜಾಗಗಳು ಬೆಂಗಳೂರಲ್ಲಿ ಇಲ್ಲ. ಈಗ ಆ ಕಾಲದಲ್ಲಿ ಎಲ್ಲದಕ್ಕೂ ಒಂದು ಬೆಲೆ ಇತ್ತು. ಅದು ಗಾಳಿ, ಆಕ್ಸಿಜನ್ ಬಗ್ಗೆ ಗೊತ್ತಿರಲಿಲ್ಲ. ಕೋವಿಡ್ ಬಂದಮೇಲೆ ಎಲ್ಲರನ್ನೂ ಕೇಳ್ಕೊತಾ ಇದ್ದು ಬರೀ ಆಕ್ಸಿಜನ್, ಪಲ್ಸ್ ಚೆಕ್ ಮಾಡ್ತಾ ಇದ್ದು ಆಕ್ಸಿಜನ್ ಲೆವೆಲ್ ಎಷ್ಟು ಅಂತ. ಸಿಲಿಂಡರ್ಗಳಲ್ಲಿ ಮನೆಗಳಲ್ಲಿ ಹೋಗಿ ಸಿಲಿಂಡರ್ಗಳು ಹಾಕ್ಕೊಂಡು ಇಂಥದ್ದನ್ನೆಲ್ಲ ಒಂದು ಮಾರ್ಕೊಂಬಿಟ್ರೆ ಇನ್ನೆಲ್ಲಿಂದ
ನಮ್ಗೆ ಪರಿಸರ ಉಳಿಸೋದು. ಸೊ ಇದಕ್ಕೊಂದು ಹೋರಾಟಕ್ಕೆ ಎಲ್ಲ ಪಕ್ಷದವರು ಇದಕ್ಕೆ BJP ಹಿಂದಿನ ಸರ್ಕಾರದಲ್ಲಿ ಬೊಮ್ಮಾಯಿಯವ್ರ ಸರ್ಕಾರದಲ್ಲೇ ಇದನ್ನ ತಡಿಬೇಕಂತೇಳಿ ಯಾರು ಇದ್ರ ವಿಷಯಕ್ಕೆ ಬರಬಾರ್ದು. ಇದು ಹಂಗೆ ಇರಬೇಕು ಹಸಿರು, ಇದು ಹಂಗೆ ಉಳಿಬೇಕು. ಅದು ಗ್ರೀನ್ ಬೆಲ್ಟ್ಗಳಲ್ಲದೆ ಇದು ಗ್ರೀನ್ ಬೆಲ್ಟ್ನು ಇದೆಲ್ಲ ಸುಮಾರು ಅದೆಲ್ಲ ಬೆಲ್ಟ್. ರಿಸರ್ಚ್ ಸೆಂಟರ್ಗಳಲ್ಲಿ IHR ಇದೆ, ತೋಟಗಾರಿಕೆ, ರಾಷ್ಟ್ರೀಯ ತೋಟಗಾರಿಕೆ ಇಲಾಖೆಯಿಂದ. ಸೊ ಇವೆಲ್ಲವೂ ರಿಸರ್ಚ್ ಸೆಂಟ್ರು, ತಳಿಗಳನ್ನ ಅಭಿವೃದ್ಧಿ ಮಾಡೋದು, ಉತ್ತಮ ತಳಿಗಳನ್ನ ರೂಪಿಸೋದು ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಜನಜೀವನಕ್ಕೆ ಅನುಕೂಲ ಮಾಡಿಕೊಡುವಂಥ ಇದಿರೋದ್ರಿಂದ ಈ ಸಂಶೋಧನಾ ಕೇಂದ್ರಗಳು ಅವು ಉಳಿಬೇಕು. ಆ ಭಾಗ ರೈತರಿಗೆ ಆಕ್ಸೆಸಬಲ್ ಆಗಿರಬೇಕು. ರೈತರು ಅಲ್ಲಿರುವಂಥ ವಸ್ತುಗಳನ್ನ ಬಳಸೋಂಗಿರಬೇಕು, ಅವರಲ್ಲಿ ಓಡಾಡೋಂಗಿರಬೇಕು. ಈ ಎಲ್ಲ ಕಾರಣಕ್ಕಾಗಿ ವನ್ಯಜೀವಿ ತಾಣದ ಹೆಸರಲ್ಲಿ ರಿಸರ್ವ್ ಆಗಬೇಕು, ಹುಲ್ಲುಗಾವಲು ಹೆಸರಲ್ಲಿ ರಿಸರ್ವ್ ಆಗಬೇಕು ಅನ್ನೋದು ಎಲ್ಲರ ಒತ್ತಡ ಇತ್ತು. ಅದರ ಪ್ರಕಾರ ಆಗಿದೆ. ಸೊ ಈ ರೀತಿ ಆದಾಗ ಚರ್ಚೆಗಳು ನಡೆದಿದೆ ಸದನದಲ್ಲಿ. ಇದೆಲ್ಲವೂ ಆದ ನಂತರ ಈಗ ಏನಾಗಿದೆ, ನಿನ್ನೆ ಒಂದು ಘಟನೆ ನಡೆದಿದೆ. ಈ ಹೆಸರುಘಟ್ಟ ಗ್ರಾಮ ಪಂಚಾಯತಿ ಸಭೆ ಒಳಗಡೆ, ಆ ಸಭೆಯಲ್ಲಿ ಏನಾಗಿದೆ, BJPಯವರೇ ಹುಲ್ಲುಗಾವಲು ಮಾಡ್ರಿ ಅಂತ ಒತ್ತಡ ಹಾಕಿದ್ರು, ಹುಲ್ಲುಗಾವಲಾಯಿತು. ಈಗ ಅವರೇ ಅದನ್ನು ಒಂದು ದ್ವಂದ್ವಾತ್ಮಕ ನಿಲುವು ತಗೊಂಡಿದ್ದಾರೆ. ಮಾನ್ಯ ಹೆಸರುಘಟ್ಟ ನಮ್ಮ ಭಾಗದ ಯಲಹಂಕ ಶಾಸಕರಾದಂಥ ಶ್ರೀ SR ವಿಶ್ವನಾಥ್ ಅವರು ಹಿರಿಯ ರಾಜಕಾರಣಿಗಳು, ಅನುಭವವುಳ್ಳವರು. ಅವರು ದುಡುಕಿನ ನಿರ್ಧಾರ ತಗೊಳ್ಳೋರಲ್ಲ. ಇಲ್ಲಿ ಮಾತ್ರ ಯಾಕೆ ದುಡುಕಿ ಅವರು ಸಿಡುಕಿನಿಂದ ವರ್ತಿಸಿದ್ದಾರೆ. ಸುಧಾ ದೇವರಾಜ್ ಅವರು ಕೇಳಬಾರ್ದು ಮಾತನ್ನೇನು ಕೇಳಿರಲಿಲ್ಲ, ಅಥವಾ ವಿಡಿಯೋ ಮಾಡಬಾರ್ದು ಅಂತ ಏನೋ ನಿರ್ಬಂಧ ಇರಲಿಲ್ಲ. ಅದು ಹೆಸರು